ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್ ಆತ ಹಾಸನದವನೇ ಎನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್ ಆತ ಹಾಸನದವನೇ ಎನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್ ಆತ ಹಾಸನದವನೇ ಎನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್ ಆತ ಹಾಸನದವನೇ ಎನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್ ಆತ ಹಾಸನದವನೇ ಎನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್
ಆತ ಹಾಸನದವನೇ ಅನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್, ಆತ ಹಾಸನದವನೇ ಅನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್, ಆತ ಹಾಸನದವನೇ ಅನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ. ಈ ಅಪಘಾತಕ್ಕೆ ಕಾರಣ ಆದಂತ ಟ್ರಕ್ ಚಾಲಕ ಭುವನೇಶ್, ಆತ ಹಾಸನದವನೇ ಅನ್ನುವಂತ ಮಾಹಿತಿ. ಭದ್ರತಾ ದೃಷ್ಟಿಯಿಂದ ಆತನನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. 9 ಮಂದಿ ಸಾವಿಗೀಡಾಗಿದ್ದಾರೆ. ಆಕ್ರೋಶ ಸಾಮಾನ್ಯ. ಕಳೆದುಕೊಂಡಂತವರಿಗೆ ಕಳೆದುಕೊಂಡ ನೋವು ಬಹಳ ಕಾಡುತ್ತೆ. ಆ ಭದ್ರತಾ ದೃಷ್ಟಿಯಿಂದ ಗಾಯಾಳು ಆತ ಕೂಡ ಗಾಯಗಳಾಗಿದೆ. ಆತನಿಗೂ ಕೂಡ ಆ ಚಾಲಕನನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಗಾಯಾಳು ಚಾಲಕ ಹಿಮ್ಸ್ನಿಂದ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಪೊಲೀಸರು. ಯಾವುದೇ ರೀತಿಯ ಅವಘಡಗಳು ಮತ್ತೆ ಆಗಬಾರದು ಅಥವಾ ಅನಾಹುತಗಳು ಮತ್ತೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಿಮ್ಸ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅದು ಎಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಬಹಿರಂಗ.